ಇನ್ನು RSS ವಿರುದ್ಧ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಚಾರಕರ ಸಭೆಯನ್ನು RSS ಮಾಡ್ತಾ ಇದೆ. ಈಗ RSS ಸಭೆಗೆ ಸಂಬಂಧಪಟ್ಟಂತೆ ಅಂತ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಂದಿಷ್ಟು ಗಂಭೀರವಾದಂಥ ಹೇಳಿಕೆಯನ್ನು ಮಾಡಿದ್ದಾರೆ. ಸಭೆ ಆದ ಬಳಿಕ ಹತ್ಯೆ ಆಗಿರುವಂಥ ಉದಾಹರಣೆಗಳಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಈ ಮಾತು ಸಹಜವಾಗಿ BJP ನಾಯಕರಿಗೆ ಇಷ್ಟವಾಗಿಲ್ಲ. ನೇರವಾಗಿ BJP ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟ್ಟಾಗ್ತಾ ಇದ್ದು, ಈ ಸರ್ಕಾರಕ್ಕೆ RSS ವಿರುದ್ಧ, ಸಂಘದ ವಿರುದ್ಧ ಬೈಯೋದು ಅಥವಾ ಅದರ ವಿರೋಧಿ ಹೇಳಿಕೆ ಕೊಡೋದೇ ಕೆಲಸನ, ಸಾಧನೆನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್. ಬೆಳಗಾವಿಯಲ್ಲಿ RSS ಮೀಟಿಂಗ್, ಪ್ರಿಯಾಂಕ್ ಸ್ಫೋಟಕ ಹೇಳಿಕೆ. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದ್ರೂ ಒಂದು ಗಲಭೆ ಆಗೇ ಆಗಿದೆ. ಸಭೆ ನಡೆದಾಗ್ಲೆಲ್ಲ ಗಲಭೆ ಎಂದ ಗೃಹ ಸಚಿವ. BJP ಕೆಂಡ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಸದಾ ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ RSS ಅಂತ ಹೇಳ್ತಾ ಇದ್ದಾರೆ. RSS ವರ್ಸಸ್ ಪ್ರಿಯಾಂಕ್ ಖರ್ಗೆ. ದಿನ ಬೆಳಗಾದ್ರೆ RSS ಮೇಲೆ ಕಿಡಿಕಾರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಷಯ ಅಂದ್ರೆ RSS ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ನಡೀತಾ ಇದೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ನೇತೃತ್ವದಲ್ಲಿ ನಡೀತಾ ಇರೋ ಸಭೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ಹಣ ದುರ್ಬಳಕೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಸಭೆಯ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿರೋ ಪ್ರಿಯಾಂಕ್ ಖರ್ಗೆ, RSS ಸಭೆ ಸೇರಿದಾಗಲೆಲ್ಲ ಗಲಭೆಗಳಾಗಿವೆ, ರಾಜ್ಯದಲ್ಲಿ ಗಲಾಟೆ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂರಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಹೀಗೆ RSS ಟೀಕಿಸ್ತಾ ಇರೋ ಪ್ರಿಯಾಂಕ್ಗೆ ತಿರುಗೇಟು ಕೊಟ್ಟಿರೋ ಜನಾರ್ದನ್ ರೆಡ್ಡಿ ಪ್ರಿಯಾಂಕ್ರನ್ನ ನಿಮ್ಹಾನ್ಸ್ಗೆ ಸೇರಿಸಬೇಕು ಎಂದಿದ್ದಾರೆ. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದ್ರೂ ಒಂದು ಗಲಭೆ ಆಗೇ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರಬಹುದು. ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸ್ ಇಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದ್ರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದ್ರೂ ಗಲಾಟೆ ಉಂಟು ಮಾಡೋದಾಗ್ಲಿ, ಶಾಂತಿಯನ್ನ ಕದಲೋದಾಗ್ಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದು. ಸ್ವಲ್ಪ ನಾನೇನಂತಂದ್ರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ. ಸೊ ಏನೂ ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು. RSS ಸಭೆ ನಡೆದಾಗ ಈ ಹಿಂದೆ ಗೌರಿ ಲಂಕೇಶ್, ಕಲಬುರ್ಗಿ ಅವರ ಹತ್ಯೆಯಾಗಿತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ರು. ಈ ಹೇಳಿಕೆ ಉಲ್ಲೇಖಿಸಿ ಪ್ರಿಯಾಂಕ್ ಖರ್ಗೆ RSS ಸಭೆ ಸೇರಿದಾಗ ಗಲಭೆಯಾಗಿತ್ತು ಎಂದಿದ್ದಾರೆ. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ರ ಈ ಹೇಳಿಕೆಗೆ ಶಾಸಕ ಸುನೀಲ್ ಕುಮಾರ್ ಪಂಚ್ ಕೊಟ್ಟಿದ್ದಾರೆ. ಅವ್ರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಇವತ್ತು ರಾಜ್ಯದಲ್ಲಿರುವಂಥ ಕೆಲವು ಸಚಿವರಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ ತಮ್ಮ ಸರ್ಕಾರದ ಯಾವುದೇ ಸಾಧನೆಗಳನ್ನು ಮಾಡಿದರೆ ಅದು ಪ್ರಚಾರಕ್ಕೆ ಬರೋದಿಲ್ಲ, ಮತ್ತು ಸರ್ಕಾರ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೂ ಏನೂ ಇಲ್ಲ ಅನ್ನುವಂಥದ್ದು ಒಂದೆರಡು ಜನ ಸಚಿವರಿಗೆ ಗೊತ್ತಿದೆ. ಈ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ RSS ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ ಸಿದ್ದಲಿಂಗ ಸ್ವಾಮೀಜಿ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಕಾಳಜಿ ವಹಿಸಿದಷ್ಟು ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಲಿ ಎಂದಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಊಟ ಸೇವಿಸಿ ಅಸ್ವಸ್ಥಗೊಂಡ ಮಕ್ಕಳ ಆರೋಗ್ಯ ವಿಚಾರಿಸಲಿ ಅಂತ ತಿವಿದಿದ್ದಾರೆ. ಪ್ರಿಯಾಂಕ್ರ ಪ್ರತಿ ಮಾತಿಗೂ BJP ಕೌಂಟರ್ ಕೊಡ್ತಿದೆ. RSS ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದ್ದ ಪ್ರಿಯಾಂಕ್ ತಮ್ಮ ಸಮರ ಮುಂದುವರೆಸಿದ್ದಾರೆ. ಈ ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.